ಒಂದ್ ಕಡೆ ಜಾತಿ ಜನಗಣತಿ ಗೊಂದಲ ಆದ್ರೆ ಮತ್ತೊಂದು ಕಡೆ ಜಾತಿ ಗಣತಿ ವಿಚಾರದಲ್ಲಿ ರಾಜಕೀಯ. ಜಾತಿ ಗಣತಿ ಆರಂಭ ಆಗಿ ಹಲವು ದಿನಗಳು ಕಳೆದ್ರು ಈ ಕುರಿತ ಆರೋಪ ಪ್ರತ್ಯಾರೋಪಗಳಿಗೆ ಇನ್ನೂ ಕೂಡ ತೆರೆಬಿದ್ದಿಲ್ಲ. ಈ ಮಧ್ಯೆ ಗಣತಿ ಬಗ್ಗೆ ಡಿಸಿಎಂ ಡಿಕೆಶಿ ನೀಡಿರುವಂತಹ ಹೇಳಿಕೆ ಬಿಜೆಪಿ ಬಾಯಿಗೆ ಆಹಾರವಾಗಿದೆ. ಜಾತಿ ಗಣತಿ ಮೇಲಿನ ಜಟಾಪಟಿ ತಾರಕಕ್ಕೇರಿದೆ. ತಾಂತ್ರಿಕ ತೊಂದರೆಗಳಿಂದ ಬಂದಿದೆ. ಯಾವುದೇ ಒಂದು ಪೂರ್ವ ತಯಾರಿಯಿಂದಲೇ ಬಹಳ ಆತುರವಾಗಿ ರಾಜ್ಯ ಸರ್ಕಾರದ ನಾನು ಆಫೀಸರ್ಸ್ ಕಳಿಸಿದ್ದೀನಿ. ಕೋಳಿ ಕುರಿ ಎಲ್ಲ ಬೆಂಗಳೂರು ಸಿಟಿ ಎಲ್ಲ ಕೇಳೋದಿಲ್ಲ. ಸಮೀಕ್ಷೆ ಯಾರು ವಿರೋಧ ಮಾಡೋದು ಅಂತ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡ್ತೀವಿ. ಬಿಜೆಪಿ ನಾಯಕರ ಟೀಕೆ, ಕಾಂಗ್ರೆಸ್ ನಾಯಕರ ಸಮರ್ಥನೆ, ರಾಜಕೀಯ ನಾಯಕರ ಈ ಸಮರ, ಗೊಂದಲದ ಮಧ್ಯೆ ಜಾತಿ ಗಣತಿ ಸಮೀಕ್ಷೆ ಸಾಗಿದೆ. ಇತ್ತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸ್ತಾ ಇದ್ರೆ, ಕಾಂಗ್ರೆಸ್ ನಾಯಕರು ಸರ್ಕಾರದ ನಡೆಯನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಾತಿ ಸಮೀಕ್ಷೆ ಜಟಾಪಟಿ. ಜಾತಿ ಗಣತಿ ಸಮೀಕ್ಷೆ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ಸಮರ ಮುಂದುವರೆಸಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಸಿಎಂ ಕೆಲಸಕ್ಕೆ ಬಾರದನ್ನ ಮಾಡ್ತಿದ್ದಾರೆ. ಜಾತಿ ಸಮೀಕ್ಷೆ ಅವೈಜ್ಞಾನಿಕ ಅಂತ ಕಿಡಿಕಾರಿದ್ದಾರೆ. ಇನ್ನು ಸರ್ವೆಗೆ ವಿಕಲಚೇತನರನ್ನ ಬಳಕೆ ಮಾಡಿದ್ದು ತಪ್ಪು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಮೀಕ್ಷೆಗೆ ಸರ್ಕಾರಕ್ಕೆ ಆತುರ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯನವರು ಕೆಲಸಕ್ಕೆ ಬಾರದ ಕೆಲಸನ ಸೃಷ್ಟಿ ಮಾಡಿ ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಬೇರೆ ರೂಪದಲ್ಲಿ ಅಂತ ಹೇಳಿ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ, ತಾಂತ್ರಿಕ ತೊಂದರೆಗಳಿಂದ ಕೂಡಿದೆ, ಮಾಹಿತಿ ಇಲ್ಲದೆ ಇರ್ತಕ್ಕಂಥ ಹತ್ತಾರು ಭಾಗವನ್ನು ವ್ಯವಸ್ಥೆಗಳನ್ನು ತಂದು ಯಾರು ಸರಿಯಾಗಿ ಮಾಹಿತಿ ಕೊಡ್ತೀರಂತೀರೋ ಅವರು ಕೂಡ ಕೊಡದೆ ಹೋಗೋದಕ್ಕೆ ಬರೀ ಕ್ರಿಶ್ಚಿಯನ್ರು ಅದು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಕ್ಲಾರಿಟಿ ಇದೆ. ಯಾವ ವರ್ಗಕ್ಕೆ ನೀವು ಅನ್ಯಾಯ ಮಾಡಬೇಕು ಆ ವರ್ಗಕ್ಕೋಸ್ಕರವಾಗಿ ಇಂಥ ಪಾಪದ ಕೆಲಸ ಮಾಡ್ತಾರೆ. ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ, ನಾಗರಿಕ ಸರ್ಕಾರ, ಅದು ಸಿದ್ದರಾಮಯ್ಯನವರಂಥ ಮುಖ್ಯಮಂತ್ರಿಗಳು ಯಾರಿಗೋಸ್ಕರ ಇದು ಮಾಡ್ತಾ ಇದ್ದೀರೋ ಇದು ನಿಮ್ಗೆ ಒಳ್ಳೇದಾಗೋದಿಲ್ಲ. ತಾಂತ್ರಿಕ ಏನಾದ್ರು ಮಾಡಿ ಇದನ್ನು ಸರಳೀಕರಣ ಮಾಡಿದ್ರೆ ಇದು ಆಗೋದು ಇಲ್ಲ. ಇದರಿಂದ ನೀವು ಯಾವ ಉದ್ದೇಶ ಇದೆಯೋ ಅದನ್ನು ನೀವು ಈಡೇರಿಸ್ಕೋಬೋದೇ ವಿನ ಮತ್ತೊಂದು ಸರ್ಕಾರ ಬಂದಾಗ ಆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಿಮಗೂ ಯೋಚನೆ ಇರಲಿ. ಇಂಥ ಪಾಪದ ಕೆಲಸ ಮಾಡ್ತಾ ಇದ್ದೀರಿ, ಇದನ್ನು ತಕ್ಷಣ ನಿಲ್ಲಿಸಿ ಪರ್ಯಾಯವಾಗಿ ಒಂದು ತಾಂತ್ರಿಕ ಸಮಿತಿಯನ್ನು ಮಾಡಿ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನು ನೋಡಿದಾಗಲೇ ಗೊತ್ತಾಗ್ತದೆ. 60 ಪ್ರಶ್ನೆಗಳನ್ನು ಜನಸಾಮಾನ್ಯರ ಮುಂದೆ ಇಟ್ಟಿರುವಂಥದ್ದು. ಸಾಮಾಜಿಕ, ಶೈಕ್ಷಣಿಕ ಅನ್ನೋ ನೆಪದಲ್ಲಿ ಹೊತ್ತೇನು ಜಾತಿ ಜನಗಣತಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ದಿನೇ ಇದರಿಂದ ಗೊಂದಲಗಳೇ ಹೆಚ್ಚಾಗ್ತಾ ಇರುವಂಥದ್ದು. ಯಾವ ರೀತಿ ಒಂದು ಪೂರ್ವ ತಯಾರಿ ಇಲ್ಲದೇ ಬಹಳ ಆತುರವಾಗಿ ಇವತ್ತು ರಾಜ್ಯ ಸರ್ಕಾರ ಅಂತ ನಿರ್ಣಯವನ್ನು ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ವಿಕಲಚೇತನರನ್ನು ಕೂಡ ಇದಕ್ಕೆ ಜೋಡಿಸ್ಕೊಂಡಿರುವಂಥದ್ದು. ಸಾಕಷ್ಟು ಇದ್ರ ಬಗ್ಗೆ ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ನನಗೆ ಅರ್ಥ ಆಗದೆ ಇರುವಂಥದ್ದು ರಾಜ್ಯ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಆತುರ ಯಾಕೆ ಅಂತೇಳಿ. ಸಮೀಕ್ಷೆಯನ್ನ ವಿರೋಧಿಸುವುದರಲ್ಲಿ ಅರ್ಥವೇ ಇಲ್ಲ. ಇನ್ನು ಸಮೀಕ್ಷೆಯಲ್ಲಿರೋ ಪ್ರಶ್ನೆಗಳ ಬಗ್ಗೆ ಪ್ರಶ್ನೆ ಎತ್ತಿರೋ ಡಿಸಿಎಂ ಡಿಕೆಶಿ ಮತ್ತೊಂದು ಕಡೆ ಸಮೀಕ್ಷೆ ವಿರೋಧಿಸುವುದರಲ್ಲಿ ಅರ್ಥವೇ ಇಲ್ಲ. ಗಣತಿ ಬಗ್ಗೆ ಆಕ್ಷೇಪ ಮಾಡಿದ್ರೆ ಮಾಡಲಿ, ಆದರೆ ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇನ್ನು ಜಾತಿ ಗಣತಿ ಬಗ್ಗೆ ವ್ಯಂಗ್ಯವಾಡಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಮೀಕ್ಷೆಯಲ್ಲಿ ಮಾಹಿತಿ ಕೇಳ್ತಿರೋ ವಿಚಾರ ಲಾರ್ಡ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅಪೇಕ್ಷೆ ಪಟ್ಟು ಮಾಡಬೇಕು. ಕೋರ್ಟ್ ಹೇಳಿದೆ ಏನ್ ಬೇಕು ಉತ್ತರ ಕೊಡಿ, ಬೇಡದಲ್ಲ ನೀವು ತರ ಕೆಡ್ಸ್ಕೊಳಕ್ ಹೋಗ್ಬೇಕು. ನಾನು ಆಫೀಸರ್ಸ್ ಕಳ್ಸಿದ್ದೀನಿ. ಕೋಳಿ ಕುರಿ ಎಲ್ಲ ಬೆಂಗಳೂರು ಸಿಟಿ ಇವೆಲ್ಲ ಕೇಳೋದಿಲ್ಲ. ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ. ಅವೆಲ್ಲ ಪರ್ಸನಲ್ ವಿಚಾರ. ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನು ಕೇಳೋಷ್ಟು ಅವಶ್ಯಕತೆ ಇಲ್ಲ. ನಾನು ಅವ್ರು ಅಡ್ವೈಸ್ ಮಾಡ್ತಾ ಇದ್ದೀನಿ. ಅವ್ರು ಏನ್ ಮಾಡ್ತಾರೆ ಮಾಡಿ. ಸಮೀಕ್ಷೆ ಯಾರು ವಿರೋಧ ಮಾಡೋದು ಅಂತ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳಿದ್ರು.
ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡ್ತೀವಿ, ಎಲ್ಲರೂ ಭಾಗಿಸ್ಬೇಕು. ಬಟ್ ನನಗೆ ಈ ಸಮೀಕ್ಷೆ ಬಗ್ಗೆ ಭಾಳ ಒಳ್ಳೇದು ಅನಿಸ್ತಾ ಇದೆ. ಯಾಕಂದರೆ ಈ ಸಮೀಕ್ಷೆ ಆಲ್ ಓವರ್ ಇಂಡಿಯಾ ಎಲ್ಲಿ ಆಗಿಲ್ಲ. ಈ ಥರದ ಕ್ವಶನಿಂಗು, ಈ ಥರ ಹೋಗಿ ಮನೆಗೆ ಹೋಗಿ ಸೈಂಟಿಫಿಕ್ ಆಗಿ ಆಗ್ತಕ್ಕಂಥದ್ದಿಲ್ಲ. ಆಮೇಲೆ ಇದು ಆಗ್ತಕ್ಕಂಥದ್ದು ಒಂದು ಸಮಾಜಕ್ಕಲ್ಲ, ಎಲ್ಲ ಸಮಾಜದಲ್ಲಿ, ಎಲ್ಲ ಸಮಾಜದ ಎಲ್ಲ ಜಾತಿಯಲ್ಲಿ ಬಡವ್ರು ಯಾರಿದ್ದಾರೆ ಅದನ್ನು ಕಂಡುಹಿಡಿತಕ್ಕಂಥ ಸಮಾಜ ಇದು. ಯಾವುದು ಜಾತಿ ಗಣಿತ ಅಲ್ಲ ಇದು ರೀ. ಜೋಶಿ ಸಾಹೇಬರಿಗೆ ಅವರಿಗೆ ಸರಿ ಇದಿಲ್ಲ, ಕೇಳ್ಕೊಳ್ಳಿ. ಧರ್ಮ ಯಾರು ಹೊಡಿತಿದ್ದಾರೆ ಈಗ? ಮತ್ತು ಅವ್ರು ಮಾಡ್ತಕ್ಕಂಥದ್ದು OBC ಏನು ಮಾಡ್ತಿದ್ದಾರೆ? ಆಮೇಲೆ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಕೊಡ್ದಲ್ಲ 10%, ಅದು ಯಾರಿಗೆ ಕೊಟ್ರಂತೆ? ಜೋಶಿ ಸಾಹೇಬ್ರಿಗೆ ಕೇಳಿ. 10% ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಕೊಟ್ಟರು ರಿಸರ್ವೇಷನ್. ಯಾವ ಜಾತಿಗಳಿದ್ದಾರೆ ಅಂತದ್ರಾಗ? ಪ್ರಶ್ನೆಗಳಿಂದ DCMಗೆ ಇರಿಸು ಮುರಿಸು, ಸಾಮಾನ್ಯರ ಪಾಡೇನು? DCM DK ಶಿವಕುಮಾರ್ ಹೆಸರು ಉಲ್ಲೇಖ ಮಾಡಿ JDS ವ್ಯಂಗ್ಯ. ಗಣತಿ ಪ್ರಶ್ನೆಗಳ ಬಗ್ಗೆ ಅಸಮಾಧಾನ ಹೊರಹಾಕಿದ್ದ DCM DK ಶಿವಕುಮಾರ್ ಹೆಸರು ಉಲ್ಲೇಖ ಮಾಡಿ JDS ವ್ಯಂಗ್ಯವಾಡಿದೆ. ರಾಹುಲ್ ಗಾಂಧಿ ಸಿದ್ಧಪಡಿಸಿರುವ ಪ್ರಶ್ನೆಗಳು ಸರಿಯಿಲ್ಲ. DCM DK ಶಿವಕುಮಾರ್ ಅವರೇ ಯೂಸ್ಲೆಸ್ ಅಂತ ಯಾವ ಪ್ರಶ್ನೆ ಕೇಳ್ತಾರೆ ಎಂಬುದು ಸ್ವತಃ DCMಗೆ ಗೊತ್ತಿಲ್ಲ. ಗಣತಿದಾರರ ಪ್ರಶ್ನೆಗೆ DCM ಅವರಿಗೆ ಇರಿಸು ಮುರಿಸು ಆಗಿದೆ. ಇನ್ನು ಜನಸಾಮಾನ್ಯರ ಪಾಡೇನು ಹೀಗಂತ JDS ವ್ಯಂಗ್ಯವಾಡಿದೆ. ಕೇಂದ್ರ ಸರ್ಕಾರ ಮುಂದಿನ ವರ್ಷ ಜನಗಣತಿ, ಜಾತಿ ಗಣತಿ ಮಾಡೋದಾಗಿ ಪ್ರಕಟಿಸಿದ್ರು. ಹಠಕ್ಕೆ ಬಿದ್ದು ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಸಮೀಕ್ಷೆಯನ್ನ ತರಾತುರಿಯಲ್ಲಿ ಮಾಡ್ತಾ ಇರೋ ಹಿಂದಿನ ಒಳಸಂಚು ಏನು? ಇದರಿಂದ ಯಾರಿಗ್ ಲಾಭ ಅಂತ JDS ಪ್ರಶ್ನೆಯನ್ನ ಮಾಡಿದೆ. ವಿರೋಧ ಗೊಂದಲದ ಮಧ್ಯೆ ಜಾತಿ ಗಣತಿ ಸಾಗಿದೆ. ಜಾತಿ ಗಣತಿ ವಿಚಾರ ಎದ್ದಿರೋ ರಾಜಕೀಯ ನಾಯಕರ ವಾಕ್ಸಮರದ ಕಾವು ಕೂಡ ಆರಿಲ್ಲ. ಗೊಂದಲ ವಿರೋಧಗಳ ಮಧ್ಯೆ ಜಾತಿ ಗಣತಿ ಎಷ್ಟರ ಮಟ್ಟಿಗೆ ನಿಖರವಾಗಿ ನಡೆಯುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.